ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವಾರು ವಿಚಾರಗಳನ್ನು ಹೇಳಿದೆ. ಮತ್ತೆ ವಿಶೇಷವಾಗಿ 26ನೇ ತಾರೀಕಂದು ಉದ್ಯೋಗ ಮೇಳ, ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಲಾಗ್ತಿದೆ. ಸುಮಾರು 51,000ಕ್ಕೂ ಹೆಚ್ಚು ಆಲ್ರೆಡಿ ವಿದ್ಯಾರ್ಥಿಗಳು ಈಗಾಗಲೇ ರಿಜಿಸ್ಟ್ರೇಷನ್ ಆಗಿದೆ. 577 ವಿವಿಧ ಕಂಪನಿಗಳು ಕೂಡ ಆನ್ಬೋರ್ಡ್ ಆಗಿದೆ. ಸುಮಾರು 1,10,10,10,000 ಹೆಚ್ಚು ವಿವಿಧ ಪಡ್ಕೋಬೇಕಂತ ಮಾನ್ಯ ಸಚಿವರು ತಿಳಿಸಿರುವ ಹಿನ್ನೆಲೆಯಲ್ಲಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಿಕೆ ನಾನು ಇಷ್ಟಪಡ್ತೇನೆ. ಈಗ ಮುಂದಿನ ಕಾರ್ಯಕ್ರಮ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ಹಾಗೂ ನೀರಾವರಿ ಸಚಿವರಾದಂತಹ DK ಶಿವಕುಮಾರ್ ಅವರಿಂದ ಪತ್ರಿಕಾ ಸುದ್ದಿಗೋಷ್ಠಿಯನ್ನು ಮಾಡಿಕೊಳ್ಬೇಕಂತ ಮಾತಾಡಿ. ಈ ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವಾರು ವಿಚಾರಗಳನ್ನು ಹೇಳಿದೆ. ಮತ್ತೆ ವಿಶೇಷವಾಗಿ 26ನೇ ತಾರೀಕಂದು ಉದ್ಯೋಗ ಮೇಳ, ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಲಾಗ್ತಿದೆ. ಸುಮಾರು 51,000ಕ್ಕೂ ಹೆಚ್ಚು ಆಲ್ರೆಡಿ ವಿದ್ಯಾರ್ಥಿಗಳು ಈಗಾಗಲೇ ರಿಜಿಸ್ಟ್ರೇಷನ್ ಆಗಿದೆ. 577 ವಿವಿಧ ಕಂಪನಿಗಳು ಕೂಡ ಆನ್ಬೋರ್ಡ್ ಆಗಿದೆ. ಸುಮಾರು 1,10,10,10,000 ಹೆಚ್ಚು ವಿವಿಧ ಪಡ್ಕೋಬೇಕಂತ ಮಾನ್ಯ ಸಚಿವರು ತಿಳಿಸಿರುವ ಹಿನ್ನೆಲೆಯಲ್ಲಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಿಕೆ ನಾನು ಇಷ್ಟಪಡ್ತೇನೆ. ಈಗ ಮುಂದಿನ ಕಾರ್ಯಕ್ರಮ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ಹಾಗೂ ನೀರಾವರಿ ಸಚಿವರಾದಂತಹ DK ಶಿವಕುಮಾರ್ ಅವರಿಂದ ಪತ್ರಿಕಾ ಸುದ್ದಿಗೋಷ್ಠಿಯನ್ನು ಮಾಡಿಕೊಳ್ಬೇಕಂತ ಮಾತಾಡಿ.